ಬಹುಕಾಲ ಹಿಂದಿನ ಕತೆ. ತ್ರಿಕೂಟ ಪರ್ವತದ ಬಳಿ ಸುಂದರವಾದ ಹೃದಯ ಸಾಗರ ಎಂಬ ಸರೋವರವಿತ್ತು. ಈ ಸರೋವರದ ಸುತ್ತಲೂ ಹಸಿರು ಮರಗಳು, ಹೂವಿನ ಹೂದೋಟಗಳು, ಹಕ್ಕಿಗಳ ಕಲರವದಿಂದ ತುಂಬಿತ್ತು. ಅಲ್ಲಿ ಪ್ರಾಕೃತಜೀವಿಗಳ ನಡುವೆ ಶ್ರೇಷ್ಠಸ್ಥಾನ ಪಡೆದಿದ್ದ ಒಬ್ಬ ಮಹಾಹಸ್ತಿಯೂ ವಾಸವಾಗಿದ್ದ. ಅವನು ಗಜೇಂದ್ರನು. ಒಂದು ದಿನ ಗಜೇಂದ್ರನು ತನ್ನ ಕುಟುಂಬದೊಂದಿಗೆ ಸರೋವರದ ತೀರದಲ್ಲಿ ವಿಹರಿಸುತ್ತಿದ್ದಾಗ ತಾನು ದೇಹವನ್ನು ತಣಿಸಲು ಸರೋವರಕ್ಕೆ ಇಳಿದ. ಆ ಕ್ಷಣದಲ್ಲಿ ಅಲ್ಲಿದ್ದ ಒಬ್ಬ ಭಯಾನಕ ಮಕರ ಅಥವಾ ಮಚ್ಚು ಅವನ ಪಾದವನ್ನು ಗಟ್ಟಿಯಾಗಿ ಕಚ್ಚಿದ. ಗಜೇಂದ್ರನು ತಕ್ಷಣ ಎಚ್ಚರಗೊಂಡ. ಅವನು ಶಕ್ತಿಯಿಂದ ವನ್ನು ಬಿಡ. ಅವನ ಕುಟುಂಬದ ಹಸ್ತಿಗಳು ಸಹಾಯ ಮಾಡಲು ಪ್ರಜ್ಞೆಪಟ್ಟರು. ಅವರು ಮಾಡಬಲ್ಲುದೇನೂ ಇರಲಿಲ್ಲ. ದಿನಗಳು ಹಾಸುಹೊಕ್ಕಿದವು. ಗಜೇಂದ್ರನು ಶಾರೀರಿಕವಾಗಿ ಬಲಹೀನನಾಗುತ್ತಿದ್ದ. ತನ್ನ ಶಕ್ತಿಯಿಂದ ಬಿಡಿಸಿಕೊಳ್ಳಲಾಗುವುದಿಲ್ಲ ಎಂಬುದು ಅವನಿಗೆ ಸ್ಪಷ್ಟವಾಯಿತು. ಆಗ ಅವನು ತನ್ನ ಮನಸ್ಸನ್ನು ಭಗವಂತನ ಕಡೆಗೆ ಕೇಂದ್ರೀಕರಿಸ. ಗಜೇಂದ್ರನು ತನ್ನ ಸರ್ವಶಕ್ತಿಯನ್ನು ದೇವರಲ್ಲಿ ಶರಣಾಗಿಸಲು ನಿರ್ಧರಿಸಿದ. ಅವನು ನೀರಿನಲ್ಲಿ ಕೈಮುಗಿದು ದೇವರನ್ನು ಪ್ರಾರ್ಥಿಸಿದ.